ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ವಿದ್ಯಾ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಇನ್ನೇನು ಬೆಂಕಿ ಹಚ್ಚಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಈಶ್ವರಿಯಂತೂ ಬೇಗ ಹಚ್ಚೆ ಮೂರಡಿ ಅಂತೂ ಇಂತೂ ನಿನ್ಗೆ ಆರಡಿ ಗುಂಡಿ ತೋಡ್ಬೋದು ಅಂತ ಹೇಳಿ ಹೇಳ್ಕೊತಾ ಇರ್ತಾಳೆ. ಹಾಗೆ ವಿವೇಕ್ಗೆ ಅನುಮಾನ ಬರುತ್ತೆ, ಇವರು ನೋಡಿದ್ರೆ ಯಾರೋ ಇದೆಯಲ್ಲ ಅಂತ ಹೇಳಿ ಅವನು ನೋಡ್ಸ್ಕೊಂಡು ಹೋಗ್ತಾನೆ. ಓಡಿಸ್ಕೊಂಡು ಹೋಗಿ ಅವನು ಹಿಡ್ದಾಗ ಅವ್ನು ತಪ್ಪಿಸ್ಕೊಳ್ಳಕ್ಕೆ ನೋಡಬೇಕಾದ್ರೆ ಈ ಕಡೆ ಭದ್ರನೂ ಬರ್ತಾನೆ. ಇದೇನು ಗೆಳೆಯ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಕೂದಲೇ ಕಿತ್ತು ಬರುತ್ತೆ. ಏಯ್ ಯಾರವ್ವ ನೀನು, ಯಾಕಂಗೆ ಓಡ್ತಾ ಇದೆಯಾ ಅಂತ ಹೇಳಿದಾಗ ಗೆಳೆಯ ಕರೆಕ್ಟಾಗಿ ನೋಡು, ಏನು ಅದು ಹುಡುಗ ಅಲ್ಲ ಹುಡುಗಿ ಅಲ್ಲ ಹುಡುಗ ಅಂದಾಗ ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಪೊಲೀಸ್ನವ್ರು ಬಂದಿದ್ರಲ್ವಾ, ಜಿಲೆಟ್ ಕೃಷ್ಣ ಅಂತ ಹೇಳಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಅದು ಇವನೇ ಬ್ರೋ. ಇವನು ಆಗ್ಲೇ ಬಂದು ಏನೋ ಮಾಡೋಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾನೆ ಬ್ರೋ. ಇವನು ಮುಂಚೆನೇ ಬಂದಿದ್ದ, ಏನೂ ಆಗಿಲ್ಲ, ಹಾಗಾಗಿ ಹುಡುಗಿ ವೇಷ ಹಾಕ್ಕೊಂಡು ಮತ್ತೆ ಬಂದಿದ್ದಾನೆ, ಏನೋ ಮಾಡಿದ್ದಾನೆ ಅನಿಸ್ತಾ ಇದೆ ಬ್ರೋ ಅಂತ ಹೇಳಿದ ತಕ್ಷಣ ಈ ಕಡೆ ಅವನು ತಪ್ಪಿಸ್ಕೊಂಡು ಓಡಕ್ಕೆ ನೋಡ್ತಾನೆ. ಅಷ್ಟೊತ್ತಿಗೆ ಒಂದು ಕಡೆ ವಿವೇಕು, ಒಂದು ಕಡೆ ಇಬ್ಬರು ಭದ್ರ ಇಟ್ಕೊಂಡು ಅವ್ನು ಕತ್ತಿಟ್ಕೊಂಡು, ನಿಜ ಹೇಳ್ತೀಯಾ ಇಲ್ವಾ, ಏನು ಮಾಡೋಕ್ಕೆ ಬಂದಿದ್ದೆ ನೀನು ಅಂತ ಹೇಳಿದಾಗ, ಅದು ನಾನು ಕಳ್ತನ ಮಾಡೋಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆಗ ನಾನು ನಿಜನೇ ಹೇಳ್ತಾ ಇದ್ದೀನಿ, ಪಿಕ್ ಪ್ಯಾಕೆಟ್ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿದಾಗ, ಬ್ರೋ ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ನನಗೇನೋ ನಿಜ ಅನಿಸ್ತಾ ಇಲ್ಲ, ಎಲ್ಲೋ ದೊಡ್ಡದಾಗಿ ಏನೋ ಮಾಡೋಕ್ಕೆ ಇವನು ಬಂದಿದ್ದಾನೆ, ಇವನು ನಿಜ ಹೇಳಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗತ್ತೆ. ಈ ಕಡೆ ಕೃಷ್ಣ ಜೋರಾಗಿ ನಗ್ತಾ ಇರ್ತಾನೆ. ನಕ್ಕೊಂಡು ಹಾಗೆ ಇನ್ನು 5 ನಿಮಿಷ ಕಳೆದ್ರೆ ನಿಮಗೆ ನಾನೇನು ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರ, ಗೆಳೆಯ ಇವನಿಗೆ ಹಿಂಗೆಲ್ಲ ಹೇಳಿದ್ರೆ ಆಗೋಕ್ಕಿಲ್ಲ, ಇವನು ಇಟ್ಕೋ ಅಂತ ಹೇಳಿ ಆ ಕಡೆ ಸೈಡಿಗೆ ಹೋಗ್ತಾನೆ ಅಂತ ಹೇಳಿ ದೊಡ್ಡ ಕಲ್ಲು ತರ್ತಾನೆ. ಕಲ್ಲು ತಂದ್ಬಿಟ್ಟು ಇದನ್ನು ಬಿಸಾಕಕ್ಕೆ ಮೈ ಮೇಲೆ ಬಿಸಾಕಕ್ಕೆ ಹೋಗ್ತಾನೆ. ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿಜ ಹೇಳ್ತೀಯಾ ಇಲ್ವಾ ಅಂತ ಹೇಳಿದಾಗ, ಹೇಳ್ತೀನಿ ಅಂತ ಹೇಳಿದಾಗ, ಹೇಳೋ ಬೊಗಳೋ ಅಂತ ಹೇಳಿ ಭದ್ರ ಕೂಗಾಡ್ತಾನೆ. ಆಗ ಹೊಂಡತ್ತವ ಸೌದೆ ಎಲ್ಲ ಜೋಡಿಸಿದ್ದಾರಲ್ಲ, ಅದರಲ್ಲಿ ಬಾಂಬು ಬ್ಲಾಸ್ಟ್ ಆಗುವಂಥದ್ದು ಇಟ್ಟಿದ್ದೀನಿ, ಅದ್ರ ಸುತ್ತಮುತ್ತ ಯಾರ್ಯಾರಿದ್ದಾರೋ ಅವರೆಲ್ಲ ಸತ್ತೋಗ್ತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಭದ್ರ ಗಾಬರಿ ಆಗ್ತಾನೆ. ಯಾಕಂದರೆ ವಿದ್ಯಾ ಅಲ್ಲೇ ಇರ್ತಾಳೆ. ಅಯ್ಯೋ ವಿದ್ಯಾ ಅಂತ ಹೇಳಿ ಜೋರಾಗಿ ಕಿರ್ಚಿಕೊಂಡು ಓಡ್ತಾ ಇರ್ತಾನೆ. ಈ ಕಡೆ ವಿವೇಕು ಮತ್ತು ಅವನಿಗೆ ಕೃಷ್ಣನಿಗೆ ಚೆನ್ನಾಗಿ ಒದ್ಬಿಟ್ಟು ಅವನು ಹಿಂದೆ ಓಡೋಗ್ತಾನೆ. ಭದ್ರ ಜೋರಾಗಿ ಓಡೋಗ್ಬೇಕಾದ್ರೆ ಈ ಕಡೆ ವಿದ್ಯಾ ಸಣ್ಣ ಕರ್ಪೂರ ಹಾಕಿ ಹಚ್ಚುತ್ತಾ ಇರ್ತಾಳೆ ಬೆಂಕಿ. ಅಷ್ಟೊತ್ತಿಗೆ ಭದ್ರ ಓಡೋಗ್ಬಿಟ್ಟು, ಎಲ್ಲರೂ ದೂರ ಹೋಗ್ರಿ, ವಿದ್ಯಾ ಅಮ್ಮಿ ಬಾ ಅಮ್ಮಿ ಅಂತ ಹೇಳಿ ಒಂಚೂರು ದೂರ ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಹಾಗೆ ವಿದ್ಯೆನೂ ತಲೆ ಸುತ್ತಿ ಬಿದ್ದು ಹೋಗ್ಬಿಡ್ತಾಳೆ. ಅವಳು ಜ್ಞಾನ ತಪ್ಪಿದ್ದಿರೋದು ನೋಡಿ ಮನೆಯವರೆಲ್ಲ ಬಂದು ವಿದ್ಯಾ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಆಗ ಭದ್ರನ ಚಿಕ್ಕಪ್ಪ ಹೇಳ್ತಾರೆ, ಅವಳಿಗೆ ಶಾಕಿಗೆಲ್ಲೋ ಜ್ಞಾನ ತಪ್ಪಿರಬೇಕು ಅಂದ ತಕ್ಷಣ ಅಜ್ಜಿ ಬಂದು ನೀರು ಹಾಕ್ತಾರೆ. ನೀರು ಹಾಕಿದ ತಕ್ಷಣ ಈ ಕಡೆ ವಿದ್ಯೆನಿಗೆ ಎಚ್ಚರ ಆಗುತ್ತೆ. ಅಷ್ಟೊತ್ತಿಗೆ ಶಿವರಾಮೇಗೌಡರು, ಪೊಲೀಸಪ್ಪ ನೋಡಿ ಇದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದಾಗ, ಗೌರೇ ನೀವೇನು ಯೋಚನೆ ಮಾಡಬೇಡಿ, ಅದ್ರ ಬಗ್ಗೆ ನಾನು ನೋಡ್ಕೊತೀನಿ ಅಂತ ಹೇಳಿದಾಗ, ಗೌರು ಸರಿ ನಡೀರಿ ಫಸ್ಟು ಅಟ್ಟಿಗೆ ಹೋಗೋಣ ಎಲ್ಲರೂ ಅಂತ ಹೇಳಿದ ತಕ್ಷಣ ಈ ಕಡೆ ಭದ್ರ ವಿದ್ಯೆನ ತೋಳಲ್ಲಿ ಎತ್ಕೊಂಡು ಹೊರಡ್ತಾನೆ. ಮಾರನೇ ದಿನ ಬೆಳಿಗ್ಗೆನೇ ಕೃಷ್ಣನ ಮನೆಗೆ ಕರ್ಕೊಂಬರ್ತಾರೆ ವಿಲನನ್ನ. ಆಗ ಎಲ್ಲರೂ ಮನೆಯಲ್ಲಿ ಪೊಲೀಸ್ನವರು ಎಲ್ಲ ಇರ್ತಾರೆ. ಏಯ್ ಸತ್ಯ ಹೇಳೋ, ಯಾಕೋ ಈ ರೀತಿ ಮಾಡಿದೆ ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾರೆ. ಅವನು ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕಾದ್ರೆ ಪೊಲೀಸ್ನವರು, ಇವರು ಎಷ್ಟೇ ಹೇಳಿದ್ರು ಬಾಯಿ ಬಿಡಲ್ಲ ಅಲ್ವಾ ನಿನಗೆ ನಮ್ಮ ರೀತಿಲೇ ಬಾಯಿ ಬಿಡಿಸೋದು ಗೊತ್ತು ಅಂತ ಹೇಳಿದಾಗ ಈ ಕಡೆ ಅವನು ಸೀದೆ ಈಶ್ವರಿ ಮುಖ ನೋಡ್ತಾನೆ. ಈಶ್ವರಿ ಏನು ಹೇಳಬೇಡ ಅಂತ ಹೇಳಿ ಸನ್ನೆ ಮಾಡಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭದ್ರ ಕೋಪ ಬಂದು, ಅಪ್ಪಯ್ಯ ಇವನು ಸುಮ್ಮನೆ ಬಿಟ್ಟರೆ ಇವ್ನು ಬಾಯಿ ಬಿಡಲ್ಲ, ನಿನ್ನ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ನಂಗೆ ಗೊತ್ತು ಅಂತ ಹೇಳಿ ಮಚ್ಚೆತ್ಕೊಂಬಂದು ಅವನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಜೊತೆಗೆ ಹಾಕಕ್ಕೆ ಹೋಗ್ತಾನೆ ಕುತ್ತಿಗೆಗೆ. ಆಗ ಪೊಲೀಸ್ನವ್ರು, ನೀನು ಯಾಕೆ ಭದ್ರ ಕೈನ ರಕ್ತ ಮಾಡ್ಕೊತೀಯ, ನಾವೆಲ್ಲ ಇದೀವಿ ತಾನೇ, ನಮ್ಮ ಡಿಪಾರ್ಟ್ಮೆಂಟ್ ಇದೆ ತಾನೇ, ನಾವೇ ಅವನಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲ ನೀವೇನೇ ಹೇಳಿದ್ರು ಅಷ್ಟೇ, ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ಇವನನ್ನು ಸಾಯಿಸ್ಬಿಟ್ಟೆ ನಾನು ಹೋಗೋದು ಅಷ್ಟೇ ಅಂತ ಹೇಳಿ ಮತ್ತೆ ಕೋಪದಿಂದ ಅವನನ್ನು ಸಾಯ್ಸಕ್ಕೆ ಹೋಗ್ಬೇಕಾದ್ರೆ ಶಿವರಾಮೇಗೌಡರು, ಭದ್ರ ಸುಮ್ಮನೆ ಇರಲ್ಲ
ಅಂತ ಹೇಳಿದಾಗ ಇನ್ನೇನಪ್ಪ ಮಾಡೋದು, ಇನ್ನು ಮಾತು ಕೇಳಲ್ಲ, ಸಾಯಿಸ್ಬಿಡ್ತೀನಿ ಅಂದಾಗ ಈ ಕಡೆ ಅವನು ಹೆದ್ರುಕೊಂಡಿಲ್ಲ, ನಾನು ಸತ್ಯ ಎಲ್ಲ ಹೇಳ್ತೀನಿ, ಹೇಳೋ ನಿಜ ಅಂತ ಹೇಳಿದಾಗ ಈ ಕಡೆ ಮನೆಯವ್ರನ್ನೆಲ್ಲ ನೋಡ್ತಾನೆ ಏನು ಹೇಳೋದು ಅಂತ. ಈಶ್ವರಿ ಅಂತೂ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತ ಹೇಳಿ ಅವನಿಗೆ ಕೈ ಮುಗಿಯೋ ಸನ್ನೆ ಎಲ್ಲ ಮಾಡ್ತಾಯಿರ್ತಾಳೆ. ಕೊನೆಗೆ ಹೇಳ್ತೀಯಾ ಇಲ್ಲವಾ ನೀನು ಅಂತ ಹೇಳಿದಾಗ ನಾನೇ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ. ಅದೇ ಯಾಕೆ, ಯಾರು ಹೇಳಿದ್ದಕ್ಕೆ ಮಾಡಿದ್ದು, ಯಾರೂ ಹೇಳಿಲ್ಲ, ನೀ ಏನಿಲ್ಲ. ಅದಕ್ಕೆ ಈ ಕಡೆ ಶಿವರಾಮೇಗೌಡರಿಗೆ ತುಂಬ ಕೋಪ ಬರುತ್ತೆ. ಏನು ನೀನು ಹೇಳ್ತಾ ಇರೋದು, ನೀನು ಯಾರೋ ನನ್ನ ಮೇಲೆ ಕೋಪ, ನನಗೂ ನಿಮಗೂ ಏನು ದ್ವೇಷ, ನೀನು ಯಾರು ಅಂತ ನನ್ನ ಮೇಲೆ ಕತ್ತಿ ಮಸೀತಾ ಇದೆಯಾ, ನಿಜ ಹೇಳು, ಯಾರು ಹೇಳಿದ್ದು ಅಂತ ಹೇಳಿದಾಗ ಇಲ್ಲ ಗೌಡ್ರಿ ನಾನೇ ಮಾಡಿದ್ದು, ಯಾಕೆ ಕಾರಣ ಹೇಳು ಅಂದಾಗ ಅದು ನಾನು ವಿರೋಧ ಪಕ್ಷದವನು ಕಾರ್ಯಕರ್ತ, ನಮ್ಮ ಪಕ್ಷನೇ ಗೆಲ್ಲುತ್ತೆ ಅಂತ ಹೇಳಿ ನಾನು ಎಲ್ಲದೂ ಇಟ್ಟಿದ್ದೆ, ಆದರೆ ನೀವು ಗೆದ್ದುಬಿಟ್ರಿ, ಅಲ್ಲದೆ ಕುಡಿದು ಜ್ಞಾನದಲ್ಲಿ ಈ ರೀತಿ ಎಲ್ಲ ಮಾಡಿಬಿಟ್ಟೆ, ನಿಜ ಹೇಳ್ತಾ ಇದ್ದೀಯನೋ ನೀನು ಅಂತ ಹೇಳಿ ಭದ್ರ ಕೇಳಿದ್ದಕ್ಕೆ ಹೌದು ಗೌಡ್ರೆ ನಾನು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕೇಳ್ಕೊತಾನೆ. ಅಷ್ಟೊತ್ತಿಗೆ ಪೊಲೀಸ್ನವರು ನಿನಗೆ ಕ್ಷಮೆ ಕೊಡಿಸ್ತೀನಿ ನಡಿ ಜೈಲಲ್ಲಿ ಅಂತ ಹೇಳಿ, ಏಯ್ ಕಾನಿಸ್ಟೇಬಲ್ ಅವರೇ ಬನ್ನಿ ಇವನನ್ನು ಎಳ್ಕೊಂಡು ನಡೀರಿ ಅಂತ ಹೇಳಿದಾಗ ಈ ಕಡೆ ಅವನನ್ನು ಕೃಷ್ಣನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಪೊಲೀಸ್ನವ್ರು ಹೇಳ್ತಾರೆ, ಸರ್ ನಾನು ಇವನ ಮೇಲೆ FIR ಹಾಕ್ತೀನಿ, ಹಾಗೆ ಏನೇ ಅಪ್ಡೇಟ್ ಇದ್ದರೂ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಸಲ್ಯೂಟ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಈಶ್ವರಿಗಂತೂ ತುಂಬ ಭಯ ಶುರುವಾಗಿರುತ್ತೆ. ಹಾಗೆ ಮನಸ್ಸಲ್ಲಿ ಇದು ಯಾಕೋ ನನ್ನ ಕುತ್ತಿಗೆಗೆ ಬರೋಂಗಿದೆ, ಮೊದಲು ಇದಕ್ಕೆ ಒಂದು ಇಂತಿಷ್ಟ್ರಿ ಆಡ್ಬಿಡ್ಬೇಕು ಅಂತ ಹೇಳಿ ಈಶ್ವರಿ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ರತ್ನ ಅಂತೂ ಇಂತೂ ಎಲ್ಲ ಒಳ್ಳೆಯದಾಗ್ತಾಯಿದೆ, ಹಾಗೆ ನನ್ನ ಮಗಳು ಅಳಿಯ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿದಾಗ ಹೌದು ರೀ ಹಾಗೆ ಆದರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭದ್ರ ಅಲ್ಲಿಗೆ ಬರ್ತಾನೆ. ಅಳಿಯಂದರೆ ಬನ್ನಿ ಅಂತ ಹೇಳಿದಾಗ ಸರನ್ನು ತೆಗೆದುಬಿಟ್ಟು ಅವರಿಗೆ ಮುಖದ ಮೇಲೆ ಹಾಕ್ಬಿಡ್ತಾನೆ. ಅಯ್ಯೋ ಇದ್ಯಾಕೆ ಅಳಿಯಂದರೆ ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಈ ಕಡೆ ರತ್ನ ಅವರು ಅಳಿಯಂದರೆ ಇದ್ಯಾಕೆ ಈ ರೀತಿ ವಾಪಸ್ ಕೊಡ್ತಾ ಇದ್ದೀರಾ, ನಾನು ಇವರು ನಿಮಗೋಸ್ಕರ ಅಂತ ಹೇಳಿ ಕಷ್ಟಪಟ್ಟು ಮಾಡಿಸಿದ್ದು ಅಂತ ಹೇಳಿದಾಗ ನನಗೆ ಬೇಡ ಅಂದಾಗ ಅದ್ಯಾಕೆ ಬೇಡ ಅಂತೀರಾ ಅಳಿಯಂದರೆ, ನೀವೇ ಇಟ್ಕೊಳ್ಳಿ, ನಿಮಗೀಗ ನಮ್ಮ ಮೇಲೆ ಕೋಪ ಇರ್ಬೋದು, ಆದರೆ ಮುಂದೆ ಯಾವಾಗಲಾದರೂ ಹಾಕ್ಕೊಳ್ಳಿ ಎಂದಾಗ ಈ ಕಡೆ ಭದ್ರಾಣಿಗೆ ಕೋಪ ಬರುತ್ತೆ. ನೋಡು ರಾಯರ ಮನೆಯವರು ಅಟ್ಟಿಯವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರ ಮುಂದೆ ಏನು ಮಾತಾಡಬಾರ್ದು ಅಂತ ಹೇಳಿ ನಿಮ್ಮನ್ನೆಲ್ಲ ಸಹಿಸ್ಕೊತಾ ಇದ್ದೀನಷ್ಟೇ, ಅವರೆಲ್ಲ ಮನೆಯಲ್ಲಿದ್ದಾರೆ ಅಂತ ಹೇಳಿ ಸುಮ್ಮನಿದ್ದೀನಷ್ಟೇ, ನನಗಂತೂ ನೀವು ಬೇಡ, ನಿಮ್ಮ ಹುಡುಗರೇನೂ ಬೇಡ, ನಿಮ್ಮ ಸಂಬಂಧನೂ ಬೇಡ, ನಾನಂತೂ ಈ ಜನ್ಮದಲ್ಲಿ ನಿಮ್ಮನ್ನೆಲ್ಲ ಕ್ಷಮಿಸೋದು ಇಲ್ಲ, ಅಷ್ಟಕ್ಕೂ ಮುಖ್ಯವಾಗಿ ನಿಮ್ಮ ಮಗಳು ನನಗೆ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಫೋನ್ ಬರುತ್ತೆ. ಫೋನಲ್ಲೇ ಮಾತಾಡಿಕೊಂಡು ಹೊರಗಡೆ ಬರ್ತಾನೆ. ಈ ಕಡೆ ಅವರಿಬ್ಬರು ಬೇಜಾರು ಮಾಡ್ಕೊತಾರೆ. ಅಷ್ಟೊತ್ತಿಗೆ ವಿದ್ಯೆ ಬರ್ತಾಳೆ. ವಿದ್ಯೆ ಬಂದು ಗೌಡ್ರೆ ಅಂತ ಹೇಳಿ ಕರೆದಾಗ ಮಾತಾಡಿ ಮುಗಿಸಾದ್ಮೇಲೆ ಏನು ಅಂದಾಗ ನಾನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನನಗೇನು ಬೇಕಾಗಿಲ್ಲ ಹೋಗು ಅಂತ ಹೇಳಿದಾಗ ನಾನೇ ನಿನ್ನ ಮೇಲೆ ಪ್ರೀತಿಯಿಂದ ಕಾಪಾಡಿಲ್ಲ ಅಂತ ಹೇಳಿ ಹೇಳ್ತಾನೆ. ಅಲ್ಲ ಗೌಡ್ರೆ ಅವನು ಯಾರು ಏನು ಎತ್ತ ಯಾಕೆ ಕೆಲಸ ಮಾಡ್ದ ಅಂತ ಹೇಳಿ ಕಂಡುಹಿಡಿಬೇಕಿತ್ತು ಅಂತ ಹೇಳಿದಾಗ ನಾವೆಲ್ಲ ಅವ್ನು ಬಾಯಿ ಬಿಡಿಸಿದ್ದಾಯಿತು, ಇದೆಲ್ಲ ವಿರೋಧ ಪಕ್ಷದವ್ರು ಮಾಡಿಸಿರೋದು ಅಂತಲೂ ಗೊತ್ತಾಯಿತು, ನೀನೇನು ತಲೆ ಕೆಡಿಸ್ಕೊಂಬೇಡ ಹೋಗು ಸುಮ್ಮನೆ. ಹಾಗೆ ಇನ್ನೊಂದು ಮಾತು, ಈಗೆಲ್ಲ ಅವರಿದ್ದಾರೆ ಇನ್ನೇನು ಅವರೆಲ್ಲ ಹೋಗ್ತಾರೆ, ಅವ್ರು ಹೋದ ತಕ್ಷಣ ನೀನು ಅಷ್ಟೇ ಇಲ್ಲಿಂದ ಹೋಗ್ತಾ ಇರಬೇಕು ಅಂತ ಅಂದಾಗ ನನಗೂ ಗೊತ್ತು ನಾನು ಏನು ಇಲ್ಲಿರಲ್ಲ, ನಾನೇನೋ ನಮ್ಮ ಮಾವನ ಗೌರವ ಹಾಗೆ ನಿಮ್ಮ ಗೌರವ ಉಳಿಸ್ಬೇಕು ಅಂತಲೇ ಇಲ್ಲಿ ಬಂದಿದ್ದೀನಿ, ಯಾರ ಮುಂದೆನೂ ನಮ್ಮ ಮಾವ ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ, ನೀವು ಮತ್ತು ಅವರು ಮಾವನು ಕ್ಷಮಿಸೋವರೆಗೂ ನಾನು ಬರೋಲ್ಲ ಅಂತ ಹೇಳಿ ಹೇಳಬೇಕಾದ್ರೆ ಈ ಕಡೆ ನಂದಿತ ಬರ್ತಾಳೆ. ಬಂದು ಎಷ್ಟು ಚೆನ್ನಾಗಿದ್ದಾಳಲ್ವ ಅವಳು, ನೀವಿಬ್ಬರು ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಾ ಅಂತ ಹೇಳಿದಾಗ ಈ ಕಡೆ ಭದ್ರನಿಗೆ ಆಶ್ಚರ್ಯ ಆಗುತ್ತೆ, ಇವ್ರಿಗೆ ಗೊತ್ತಾಗಿದೆಯಾ ಅಂತ ಹೇಳಿ, ನೀವಿಬ್ಬರು ನಾಟಕ ಮಾಡ್ತಾಯಿದ್ದೀರಾ ಅಂತ ಹೇಳಿ ನನಗೂ ಗೊತ್ತು ಅಂತ ಹೇಳಿ ಸರಿತಾ ಅವರು ಹೇಳ್ತಾರೆ. ಹಾಗೆ ನಿಮ್ಮಿಬ್ಬರು ನಾಟಕದಲ್ಲಿ ನಾನು ಗಮನಿಸಿದ್ದೀನಿ, ಆದರೆ ನೀವಿಬ್ಬರು ನಾಟಕ ಆಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮಿಬ್ಬರಿಗೂ ಪ್ರೀತಿ ಇದೆ, ಯಾಕೆಂದರೆ ವಿದ್ಯಾ ನಿನ್ನ ಮೇಲೆ ಕಾಳಜಿ ತೋರಿಸೋ ಪ್ರೀತಿ ಯಾವತ್ತೂ ಪ್ರಾಮಾಣಿಕವಾಗಿ ಐತೆ ಹೊರತು
ನಾಟಕ ಅಂತ ಆಡಿಲ್ಲ. ಹಾಗೆ ನಿನಗೂ ಅಷ್ಟೇ ಅವಳ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದು ನಿನ್ನ ಪ್ರೀತಿಲೇ ತೋರಿಸ್ತಾಯಿತ್ತು. ನೋಡಪ್ಪ ವಿದ್ಯಾ, ಇದನ್ನೇ ಹಳೇದೆಲ್ಲ ಮರ್ತ್ಬಿಟ್ಟು ಇಬ್ಬರು ಒಂದಾಗ್ರಿ ಅಂತ ಹೇಳ್ತಾರೆ. ಹಾಗೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಹೇಳಿದ್ದಕ್ಕೆ ನೇಳಿ ಅಕ್ಕ ಅಂತ ಹೇಳಿ ಭದ್ರ ಕೇಳ್ತಾನೆ. ಅಷ್ಟೊತ್ತಿಗೆ ಹೇಗಾದರೂ ಮಾಡಿ ವಿದ್ಯಾ ತಾಯಿ ಅಲ್ಲ ಅನ್ನೋ ವಿಚಾರ ಹೇಳಬೇಕು ಅಂತ ಅಂದ್ಕೊಬೇಕಾದ್ರೆ ವಿದ್ಯೋರ ಅಪ್ಪ ಅಮ್ಮ ಅವಳಿಗೆ ಕೈ ಮುಕ್ಕೊಂಡು ದಯವಿಟ್ಟು ಹೇಳಬೇಡಿ ಅಂತ ಹೇಳಿ ಸನ್ನೆ ಮಾಡ್ತಾಯಿರ್ತಾರೆ. ಅದನ್ನು ನೋಡ್ಬಿಟ್ಟು ಸಾರಿಕಾ ಅವರು ಅದು ಏನಿಲ್ಲ ನೋಡಪ್ಪ, ವಿದ್ಯಾ ತುಂಬ ಒಳ್ಳೆಯವಳು, ಅವಳು ಮುಂಚೆ ಏನೋ ತಪ್ಪು ಮಾಡಿರಬೇಕು, ಆದರೆ ಈ ಮನೆ ಸೊಸೆಯಾಗಿ ತುಂಬ ಒಳ್ಳೆ ಕೆಲಸವನ್ನೇ ಮಾಡಿದ್ದಾಳೆ. ಹಾಗೆ ಈ ಮನೆಗೆ ಎಷ್ಟು ಗೌರವ ಕೊಡ್ತಾಳೆ ಅನ್ನೋದು ಗೊತ್ತು ತಾನೇ ನಿನಗೂ. ನೋಡು, ನಾವು ನೆಕ್ಸ್ಟ್ ಬರೋತ್ತಿಗೆ ನೀವಿಬ್ಬರು ಚೆನ್ನಾಗಾಗಿರಬೇಕು, ನಾಟಕ ಮಾಡಬಾರ್ದು, ಇಬ್ಬರು ಒಂದಾಗಿರಬೇಕು ಅಂತ ಹೇಳಿ ಈ ಕಡೆ ಸರಿತಾ ಅವರು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭದ್ರನಿಗೆ ಫೋನ್ ಬರುತ್ತೆ. ಒಂದು ನಿಮಿಷ ಅಕ್ಕ, ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ಭದ್ರ ಆ ಕಡೆ ಹೋಗ್ತಾನೆ. ಆ ಕಡೆ ಹೋದ ತಕ್ಷಣ ಸರಿತಾ ಅವರು ವಿದ್ಯೋರಪ್ಪ ಅಮ್ಮನ ಹತ್ರ ಬಂದು, ಯಾಕೆ ಆ ರೀತಿ ಮಾಡಿದ್ರಿ ಅಂತ ಹೇಳಿ ಅವ್ರು ನಮಸ್ಕಾರ ಅಮ್ಮವ್ರೆ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರ ಹತ್ರ ಏನೂ ಹೇಳಲಿಲ್ಲ ಅಂತ ಹೇಳಿದಾಗ, ಈಗೆಲ್ಲ ಸರಿ ಹೋಯ್ತಲ್ಲ, ಹೇಳಿದ್ರಾಗಿರೋದು ಅಂತ ಹೇಳಿದಾಗ ಈ ಕಡೆ ಇಲ್ಲ ನೋಡಿ ಅಂತ ಹೇಳಿ ಸರ ತೋರಿಸ್ತಾರೆ. ಹಾಗೆ ವಿದ್ಯಾನಪ್ಪ ಅಮ್ಮ ಹಾಗೆ ಅವ್ರು ಹೇಳಿರೋದಂಥದ್ದೆಲ್ಲ ಹೇಳಿ ಅಳಿಯಂದ್ರಿಗಿನ್ನೂ ಕೋಪ ಹೋಗಿಲ್ಲ. ಈ ಟೈಮಲ್ಲಿ ಈ ವಿಚಾರ ಗೊತ್ತಾದರೆ ಮತ್ತು ತುಂಬ ತೊಂದರೆ ಆಗುತ್ತೆ, ಅದಕ್ಕೆ ನಿಮಗೆ ಹೇಳಬೇಡಿ ಅಂತ ಹೇಳಿದ್ದು ಅಂತ ಹೇಳಿ ಕೈ ಮುಗಿದಾಗ, ಸರಿ ಆಯಿತು ಏನೂ ಹೇಳಲ್ಲ, ಆದರೆ ಒಂದಂತೂ ನಿಜ, ವಿದ್ಯನ್ ಬಾಳು ಚೆನ್ನಾಗಿ, ವಿದ್ಯನ್ ಗುಣ ಏನು ಅನ್ನೋದು ಭದ್ರನಿಗೆ ಅರ್ಥ ಹಾಗೆ ಆಗತ್ತೆ. ಹಾಗೆ ಅವರಿಬ್ಬರು ಮುಂದೆ ಚೆನ್ನಾಗಿರ್ತಾ ಇರ್ತಾರೆ, ನೋಡ್ತಾ ಇರಿ ನೀವು ಅಂತ ಹೇಳಿದಾಗ ವಿದ್ಯೋರಮ್ಮ ರತ್ನ ಅವರು, ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆದರೆ ತುಂಬ ಒಳ್ಳೆಯದಮ್ಮವ್ರೆ, ನಾವು ಆ ದಿನಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.